ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಮಂಗಳವಾರದ ಲಾಗ್ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಹೋಳಿ ಹುಣ್ಣಿಮೆ ಇರುವ ಕಾರಣ ಹಾಗಾಗಿ ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮತ್ತು ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ರಂಗು ರಂಗಿನ ಬಣ್ಣಗಳ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ, ನೆಮ್ಮದಿಯನ್ನು ಬಣ್ಣಗಳಿಂದ ತುಂಬಿರಲಿ ಸ್ನೇಹಿತರೆ. ಎಲ್ಲರಿಗೂ ಹ್ಯಾಪಿ ಹೋಳಿ ಅನ್ನುತ್ತಾ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ರಕ್ತಚಂದ್ರಗ್ರಹಣ ಇರುವ ಕಾರಣ ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ರಕ್ತಚಂದ್ರಗ್ರಹಣ ಬರುವುದು ಮಧ್ಯಾಹ್ನ 3:20ರಿಂದ ಸಾಯಂಕಾಲ 6:45ರವರೆಗೆ ರಕ್ತಚಂದ್ರಗ್ರಹಣ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಭಾರತದಲ್ಲೂ ಕೂಡ ಗೋಚರಿಸಿದೆ. ಹಾಗಾಗಿ ಇವತ್ತಿನ ದಿನ ಯಾರೆಲ್ಲ ಯಾವ ರೀತಿ ಪೂಜೆಯನ್ನು ಸಲ್ಲಿಸಿದ್ದೀರಾ ಅಂತ ಶೇರ್ ಮಾಡ್ಕೊಳ್ಳಿ. ನೋಡಿ, ಇವತ್ತು ನಾನು ಪ್ರಸಾದಕ್ಕೆ ಅಂತ ನವಣಕ್ಕೆ ಮತ್ತು ಸಬ್ಬಕ್ಕಿ ಬಳಸಿ ಪಾಯಸ ಮಾಡ್ತಾಯಿದ್ದೀನಿ. ಯಾಕಂದರೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ನವಣಕ್ಕಿ ಮತ್ತು ಸಬ್ಬಕ್ಕಿ ಬಳಸೋದ್ರಿಂದ ಆರೋಗ್ಯವಾಗಿ ಈ ಒಂದು ಪಾಯಸ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದಾದ ಬಳಿಕ ನವಣಕ್ಕಿ ಮತ್ತು ಸಬ್ಬಕ್ಕಿ ಚೆನ್ನಾಗಿ ತೊಳೆದು ಅದನ್ನು ಬೇಯೋದಕ್ಕೆ ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ನೈವೇದ್ಯಕ್ಕೆ ಅಂತ ಇವತ್ತು ಗೊಜ್ಜೆ ಅವಲಕ್ಕಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಿಢೀರಾಗಿ ಮಾಡಿದ್ರಾಯಿತು ಬೇಗನೆ ಅಂತ ಮಾಡ್ತಾಯಿದ್ದೀನಿ. ಗೊಜ್ಜೆ ಅವಲಕ್ಕಿಗೆ ಒಂದು ಬಟ್ಲಾಗಷ್ಟು ಗೊಜ್ಜೆ ಅವಲಕ್ಕಿನ ತರಿಯಾಗಿ ರೀತಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇದಾದ ಬಳಿಕ 1 ಸ್ಪೂನ್ ಆಗಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ಉಪವಾಸ ವ್ರತ ಏನಾದರೂ ಮಾಡ್ತಿರುವಾಗ ಸಾತ್ವಿಕ ಆಹಾರ ತಿನ್ನಬೇಕು ಅನಿಸಿದಾಗ ಈ ರೀತಿ ಗೊಜ್ಜೆ ಅವಲಕ್ಕಿ ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ದಿಢೀರಾಗಿ ಆರೋಗ್ಯವಾಗಿ ತಿನ್ಬೋದು. ಮತ್ತು ಅವಲಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದಕ್ಕೊಂದು ಸ್ವಲ್ಪ ಉಪ್ಪು, ಹುಣಸೆ ಹಣ್ಣಿನ ರಸ ಹಾಕಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಇದಾದ ಬಳಿಕ 1-2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಬಳಸ್ಬೋದು. ಇದಕ್ಕೆ ಗೊಜ್ಜೆ ಅವಲಕ್ಕಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕಡಲೆಬೀಜ, ಉದ್ದಿನಬೇಳೆ ಮತ್ತು ಸಾಸಿವೆ, ಜೀರಿಗೆ ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು, ಒಣಮೆಣ್ಸಿನ್ಕಾಯಿ, ಇಂಗು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ಸರಳವಾಗೇ ಇರುತ್ತೆ. ಅಷ್ಟೇ ಅಲ್ಲದೆ ನೈವೇದ್ಯಕ್ಕಾಗಲಿ ಅಥವಾ ಯಾರಾದರೂ ವ್ರತ ಉಪವಾಸ ಮಾಡುವಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇವತ್ತಿನ ದಿನ ರಕ್ತಚಂದ್ರಗ್ರಹಣ ಇರುವ ಕಾರಣ ಯಾವ ರೀತಿ ಈ ಒಂದು ಚಂದ್ರಗ್ರಹಣವನ್ನು ಆಚರಣೆ ಮಾಡಬೇಕು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ರಕ್ತಚಂದ್ರಗ್ರಹಣ ಅನ್ನೋದು ಇದು ಕೂಡ ಭಾರತದಲ್ಲಿ ಕೂಡ ಗೋಚರವಾಗಿದೆ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂದರೆ ಒಂದೊಂದು ಗ್ರಹಣವು ಎಲ್ಲ ನಕ್ಷತ್ರಗಳು, ಎಲ್ಲ ರಾಶಿಗಳ ಮೇಲೆ ತುಂಬ ಅಂದರೆ ತುಂಬ ಎಫೆಕ್ಟ್ ಆಗಿರುತ್ತವೆ. ಹಾಗಾಗಿ ಅದನ್ನ ನಾವು ತುಂಬ ಗೌರವವಾಗಿ ಪೂಜಿತವಾಗಿದ್ದನ್ನ ನಾವು ಆಚರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ಬರು ಗ್ರಹಣ ಅಂದ್ರೆ ಏನೋ ಬಿಡೋ ಕಾಮನ್ನಾಗಿ ತಿಳ್ಕೊತಾರೆ. ಆದರೆ ಈ ಒಂದು ಸಮಯದಲ್ಲಿ ಪ್ರೆಗ್ನೆನ್ಸಿ ಇರುವವರು ಮತ್ತು ಬಾಣತಿಯರು, ವಯಸ್ಸಾದಂಥವರು ಈ ಒಂದು ರಕ್ತಚಂದ್ರಗ್ರಹಣ ಇರುವ ಕಾರಣ ನಾವು ಈ ಒಂದು ಆಚರಣೆಯನ್ನು ಮಾಡಬೇಕಾಗುತ್ತೆ. ಚಿಕ್ಕ ಮಕ್ಕಳು ದೊಡ್ಡವರಿಂದ ಹಿಡಿದು ಆರೋಗ್ಯವಾಗಿರಬೇಕು ಅಂದರೆ ಒಂದೊಂದು ನಕ್ಷತ್ರ, ಒಂದೊಂದು ಗ್ರಹಗಳು ಎಲ್ಲವೂ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಹಾಗಾಗಿ ನಾನು ಇವತ್ತು ಬೇಗನೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಈ ಒಂದು ಚಂದ್ರಗ್ರಹಣ ಇರುವ ಕಾರಣ ಬೆಳಗ್ಗಿನ ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡ್ರಾಯ್ತಂತ ಮುಗಿಸ್ಕೊಂಡಿದ್ದೀನಿ. ಇವತ್ತು ನಾವು ಬೆಳಗ್ಗೆ ಒಂದು ಸಲ ತಲೆ ಸ್ನಾನ ಮಾಡ್ಕೊಂಡಿರ್ತೀವಿ. ಇದಾದ ಬಳಿಕ ರಕ್ತಚಂದ್ರಗ್ರಹಣ ಬಿಟ್ಟ ಬಳಿಕನೂ 6:45 ಅಥವಾ 6:30ಕ್ಕೆ ಚಂದ್ರಗ್ರಹಣ ಅನ್ನೋದು ಬಿಡುತ್ತೆ ಸ್ನೇಹಿತರೆ. ಅಷ್ಟರೊಳಗೆ ನಾವು ಮತ್ತೆ ಒಂದು ಸಲ ಮನೆಯೆಲ್ಲ ಗೂಡಿಸಿ ಒರೆಸಿ ದೇವರ ಪೂಜೆ ಸಾಮಾನುಗಳನ್ನು ಮತ್ತೊಂದು ಸಲ ನೀರಿನಲ್ಲಿ ತೊಳೆದು, ಶುದ್ಧವಾದ ನೀರಿಂದ ತೊಳೆದು, ಇದಾದ ಬಳಿಕ ಮತ್ತೊಂದು ಸಲ ತಲೆ ಸ್ನಾನ ಮಾಡಿ ನಾವು ದೀಪ ಅಂಟಿಸೋದ್ರಿಂದ ನಮ್ಮ ಏನೇ ಒಂದು ಪ್ರಾರಬ್ಧ ಕರ್ಮಗಳಿರಲಿ, ನಮಗೆ ಏನೋ ಒಂದು ಲೋಪ ದೋಷಗಳಿರಲಿ ಎಲ್ಲವೂ ಪರಿಹಾರ ಆಗುತ್ತಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನೋಡಿ, ನವಣಕ್ಕಿ ಪಾಯಸ ಅಂತೂ ಆರೋಗ್ಯಕ್ಕೆ ಒಳ್ಳೇದ್ರಿ. ನವಣಕ್ಕಿಯಲ್ಲಿ ಖಾರ ಪೊಂಗಲ್ ಮಾಡ್ಬೋದು, ಸಿಹಿ ಪೊಂಗಲ್ ಮಾಡ್ಬೋದು. ಇವತ್ತು ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಸರಳವಾಗಿ. ಆರೋಗ್ಯವಾಗಿ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಇದು ಸಿರಿಧಾನ್ಯಗಳಲ್ಲಿ ಮಾಡೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾವು ಬೇರೆ ಬೇರೆ ಅದನ್ನ ಇದನ್ನ ಮಾಡೋದಕ್ಕಿಂತ ಆರೋಗ್ಯ ಯಾವ ರೀತಿ ಮಾಡ್ಕೋಬೋದು ಅಂತ ತಿಳಿಸಿದ್ದೀನಿ ಸ್ನೇಹಿತರೆ. ಇದಕ್ಕೊಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತುಪ್ಪದ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತಿನ ದಿನ ನೀವು ಕೂಡ ಈ ಒಂದು ಚಂದ್ರಗ್ರಹಣ ಇರುವ ಕಾರಣ ಯಾವ ರೀತಿ ಆಚರಣೆ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ
ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ದಿನ ವಯಸ್ಸಾದವರು ಚಿಕ್ಕ ಮಕ್ಕಳನ್ನ ತುಂಬ ಹುಷಾರಿಂದ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಗ್ರಹಣ ಕಾಲ ಅನ್ನೋದು ತುಂಬ ಒಂದು ಒಳ್ಳೆಯದಕ್ಕೂ ಬರುತ್ತೆ, ಕೆಟ್ಟದಕ್ಕೂ ಬರುತ್ತೆ ಅಂತಾರೆ. ಅಂತಾರಲ್ಲ, ಈ ಗ್ರಹಣ ಹಿಡಿದ್ಬಿಟ್ಟಿದೆ, ಒಬ್ಬರ ನಮ್ಮ ಜೀವನದಲ್ಲಿ ಗ್ರಹಣ ಬಂದ್ಬಿಟ್ಟೈತಿ ಅಂತಾರಲ್ಲ. ಹಾಗಾಗಿ ಗ್ರಹಣ ಅನ್ನೋದನ್ನು ನಾವು ಹೋಗಲಾಡಿಸ್ಕೋಬೇಕು ಅಂತಂದರೆ ನಾವು ಕ್ರಮಬದ್ಧವಾಗಿ ದೇವರಿಗೆ ಮೊರೆ ಹೋದರೆ ಯಾವುದು ಇದಿಲ್ಲ. ಹಾಗಾಗಿ ನಾವು ಕ್ರಮಬದ್ಧವಾಗಿ ಯಾವ ರೀತಿ ಅಳವಡಿಸ್ಕೊತೇವೆ ಆ ಒಂದು ನಮಗೆ ಅನುಸಾರವಾಗಿ ನಮಗೆ ಫಲ ಅನ್ನೋದು ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿರಿ, ನೈವೇದ್ಯಕ್ಕೆ ಗೊಜ್ಜು ಅವಲಕ್ಕಿ ಮತ್ತು ನವಣಕ್ಕಿ ಪಾಯಸ ಮಾಡಿದ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಇದಾದ ಬಳಿಕ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಈ ಒಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ಮತ್ತು ಈ ಅಕ್ಕಿಯಲ್ಲಿ ಮಾಡಿರುವಂಥ ಪದಾರ್ಥವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂದರೆ ಗ್ರಹಣದ ಕಾಲದಲ್ಲಿ ಯಾವುದೇ ಪ್ರೆಗ್ನೆನ್ಸಿ ಇರುವಂಥ ಲೇಡಿಗಳು ಇರಲಿ ಅಥವಾ ಡೆಲಿವರಿ ಆದಂಥವ್ರು, ವಯಸ್ಸಾದಂಥವ್ರು ಯಾರೇ ಇರಲಿ, ಒಂದು ಸ್ವಲ್ಪ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಯಾಕಂದರೆ ಕಡಿಮೆ ಅಂದರೆ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದು ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಸಮಯದಲ್ಲಿ ತುಂಬ ಒಂದು ಸ್ವಲ್ಪ ದೇವರ ಜ್ಞಾನ ಆಗಲಿ, ಜಪತಪ ಮಾಡುವುದಾಗಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರೋ ಆ ಒಂದು ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ದೇವಸ್ಥಾನಗಳಲ್ಲಾಗಲಿ ಅಥವಾ ಎಲ್ಲೇ ಆಗಲಿ ಹೋಗ್ತಾರಲ್ವ, ದೇವರಿಗೆ ನಾವು ಎಷ್ಟು ಮೊರೆ ಹೋಗ್ತೇವೋ ಅಷ್ಟು ಒಳ್ಳೆಯದು. ಹಾಗಾಗಿ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆದರೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಶುಭ